ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಪ್ರಾನ್ಸ್ ಚಿಲ್ಲಿ ಮಾಡೋದು ಹೇಗೆ ಅಂತ ನೋಡುವ ಫ್ರೆಂಡ್ಸ್. ತುಂಬ ಸೂಪರ್ ಆಗಿರ್ತದೆ ಪ್ರಾನ್ಸ್ ಚಿಲ್ಲಿ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. 1 kg ಪ್ರಾನ್ಸ್ ನಾನು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು 3 ಚಮಚದಷ್ಟು ಕಾರ್ನ್ಫ್ಲೋರ್. ನೋಡಿ, 1 2 3 ಚಮಚದಷ್ಟು ಕಾರ್ನ್ಫ್ಲೋರ್ ಮತ್ತು 3 ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. 2 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಹಾಕ್ತಿಲ್ಲ ಇದಕ್ಕೆ, ನಾನು ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಹಾಕೋ ಇದಿಲ್ಲ, ನೆಸೆಸಿಟಿ ಇಲ್ಲ, ಖಾಲಿ ಡ್ರೈ ಆಗಿಯೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ ವಿನಿಗರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಾನು ವಿನಿಗರ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀರು ಸ್ವಲ್ಪ ಕೂಡ ಹಾಕ್ಕೊಳ್ಬೇಡಿ. ಚೆನ್ನಾಗಿ ನೋಡಿ, ಚೆನ್ನಾಗಿ ಕೋಟಿಂಗ್ ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ಇನ್ನು ಫ್ರೈ ಮಾಡಿ ತೆಗಿತೇನೆ ನಾನು. ನೋಡಿ, ಎಣ್ಣೆ ಇಟ್ಕೊಂಡಿದ್ದೇನೆ ನಾನು. ಆಲ್ರೆಡಿ 1 ಬಾರಿ ಫ್ರೈ ಮಾಡಿದ್ದೇನೆ, ಹಾಗಾಗಿ ಎಣ್ಣೆ ಸ್ವಲ್ಪ ಇದು ಉಂಟು. ನೋಡಿ, ಪ್ರಾನ್ಸನ್ನೆಲ್ಲ ಈ ಥರ ಫ್ರೈ ಮಾಡಿ ತೆಗಿತಾ ಇದ್ದೇನೆ ನಾನು. ಇದು ಫ್ರೈ ಆಗಲಿಕ್ಕೆ ಏನು ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ಚೆನ್ನಾಗಿ ಫ್ರೈ ಆಗಿ ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಕಾರ್ನ್ಫ್ಲೋರ್ ಎಲ್ಲ ಹಾಕಿರೋದ್ರಿಂದ ಕೋಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ತುಂಬ ಎಣ್ಣೆ ಯೂಸ್ ಮಾಡಬೇಡಿ, ಸ್ವಲ್ಪ ಎಣ್ಣೆ, ಇಲ್ಲದ್ರೆ ವೇಸ್ಟ್ ಆಗ್ತದಲ್ವಾ. ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಮತ್ತು ಇದೇ ಬಾಣಲೆಯಲ್ಲಿ ನಿಮಗೆ ಚಿಲ್ಲಿ ಮಾಡ್ಬೋದು. ತುಂಬ ಸೂಪರ್ ಆಗಿರ್ತದೆ. ಪ್ರಾನ್ಸ್ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ತುಂಬ ಇಷ್ಟಪಡುವಂತಹ ಒಂದು ಫಿಶ್ ಇದು. ನೋಡಿ, ನಾನು ಎಲ್ಲ ಪ್ರಾನ್ಸನ್ನು ಇದೇ ಥರ ಫ್ರೈ ಮಾಡಿಕೊಂಡು ತೆಗೊಂಡಿದ್ದೇನೆ ನಾನು. ಈಗ ಇದರಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿ ಮಾಡ್ತೇನೆ ನಾನು. ಚಿಲ್ಲಿಗೆ ಬೇಕಾದಷ್ಟು ಎಣ್ಣೆ ತೆಗೊಂಡ್ರೆ ಆಯಿತು. ನೋಡಿ, ಇದಕ್ಕೆ ದಪ್ಪಕ್ಕೆ ಕಟ್ ಮಾಡಿಕೊಂಡಿರುವ ನೀರುಳ್ಳಿ, ನೋಡಿ, ಒಂದು 4 ನೀರುಳ್ಳಿ ತೆಗೊಂಡಿದ್ದೇನೆ ನಾನು. ದಪ್ಪಕ್ಕೆ ಕಟ್ ಮಾಡಿ ತೆಗೊಳ್ಬೇಕು. ನೋಡಿ, ಈ ಥರ ಒಂದು 4 ನೀರುಳ್ಳಿ ತೆಗೊಂಡಿದ್ದೇನೆ ನಾನು. ಮೀಡಿಯಮ್ ಸೈಜಿದು ಒಂದು 4 ನೀರುಳ್ಳಿ. ನೋಡಿ, ಫ್ರೈ ಮಾಡ್ತಾ ಇದ್ದೇನೆ. ಇದು ತುಂಬ ಫ್ರೈ ಆಗಬಾರ್ದು, ಕ್ರಂಚಿಯಾಗಿ ಇರಬೇಕಲ್ಲ, ಅದಕ್ಕಾಗಿ ತುಂಬ ಫ್ರೈ ಮಾಡಬೇಡಿ. ಸ್ವಲ್ಪ ಫ್ರೈ ಆದರೆ ಸಾಕು. ತುಂಬ ಸೂಪರ್ ಆಗಿರ್ತದೆ ಇದು. ಮಧ್ಯದಲ್ಲಿ ತಿನ್ನಲಿಕ್ಕೆ ಸಿಕ್ಕುವಾಗ ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ. ನೋಡಿ, ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೇನೆ. ಈ ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿ ಎಲ್ಲ ಉಂಟಲ್ಲ, ಕ್ರಂಚಿಯಾಗಿ ತಿನ್ನಲಿಕ್ಕೆ ಸಿಗ್ತಾ ಇದ್ದರೆ ತುಂಬ ಸೂಪರ್ ಆಗಿರ್ತದೆ. ತುಂಬ ಫ್ರೈ ಆದರೆ ಅದು ಅಲ್ಲೇ ಇದಾಗ್ತದಲ್ಲ, ಬೆಂದು ಹೋಗ್ತದೆ, ಚೆನ್ನಾಗಿರೋದಿಲ್ಲ. ನೋಡಿ, ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ನಾನು. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ನಾನು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದದ್ರಿಂದ ಹಾಕ್ಕೊಂಡೆ ನಾನು. ಇಲ್ಲದಿದ್ದರೆ ಜಿಂಜರ್ ಗಾರ್ಲಿಕ್ ಉಂಟಲ್ಲ, ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ತಿನ್ನಲಿಕ್ಕೆ ಸಿಕ್ಕಿದರೆ ಒಳ್ಳೆಯದಾಗ್ತದೆ. ನಾನು ಇದು ಗ್ರೈಂಡ್ ಮಾಡಿದ್ದದ್ರಿಂದ ಪೇಸ್ಟೇ ಹಾಕ್ಕೊಂಡೆ. ನಿಜವಾಗಿ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರ್ತದೆ. ಈ ಗಾರ್ಲಿಕ್ ಎಲ್ಲ ಉಂಟಲ್ಲ, ಅದು ತಿನ್ನಲಿಕ್ಕೆ ಸಿಕ್ಕಿದರೆ, ಒಂದು ಚಿಲ್ಲಿಯಲ್ಲಿ ತಿನ್ನಲಿಕ್ಕೆ ಸಿಕ್ಕಿದರೆ ಅದು ತುಂಬ ಒಳ್ಳೆಯದಾಗ್ತದೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಶುಂಠಿ ಒಂದು ಸ್ವಲ್ಪ, ಅದರ ಅರ್ಧದಷ್ಟು ಹಾಕ್ಕೊಳ್ಬೇಕು. 1 ಗೆಡ್ಡೆ ಬೆಳ್ಳುಳ್ಳಿ ತೆಗೊಂಡ್ರೆ ಅದರ ಅರ್ಧದಷ್ಟು ಶುಂಠಿ ತೆಗೊಳ್ಬೇಕು. ನೋಡಿ, ಈಗ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೇನೆ ನಾನು. 1 ಟೇಬಲ್ ಸ್ಪೂನಷ್ಟು, 1-1.5 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್. ನೋಡಿ, ಈಗ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ಇದು ಸಾಸ್ನಲ್ಲೆಲ್ಲ ಉಪ್ಪು ಇರ್ತದೆ, ಹಾಗಾಗಿ ನೀವು ಉಪ್ಪು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಚಿಲ್ಲಿ ಸಾಸ್ ಹಾಕ್ಕೊಂಡೆ ನಾನು. ಚಿಲ್ಲಿ ಸಾಸ್ ನಿಮಗೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಬೋದು, ರೆಡ್ ಚಿಲ್ಲಿ ಸಾಸ್ ಯಾವುದು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಚಿಲ್ಲಿಗೆ ಉಂಟಲ್ಲ, ಸಾಸ್ ಎಲ್ಲ ಹಾಕಿ ಆಗುವಾಗ ಅದೊಂದು ಫ್ಲೇವರೇ ತುಂಬ ಚೆನ್ನಾಗಿ ಬರ್ತದೆ, ಟೇಸ್ಟೇ ಒಂದು ಬೇರೆ.
ನೋಡಿ ಈಗ ಕಾರ್ನ್ ಸ್ಟಾರ್ಚ್ ನೋಡಿ, ನಾನು 1 ಚಮಚದಷ್ಟು ಕಾರ್ನ್ಫ್ಲೋರನ್ನು ಸ್ವಲ್ಪ ನೀರು ಹಾಕಿ ಕಲಸಿ ನೋಡಿ ಇದಕ್ಕೆ ಹಾಕ್ಕೊಂಡಿದ್ದೇನೆ. ನೋಡಿ ಇದು ಬೈಂಡಿಂಗ್ ನಿಮಗೆ ತಿಕ್ಕಾಗಿ ಬರ್ತದೆ, ಮಸಾಲ ತಿಕ್ಕಾಗಿ ಬರ್ತದೆ. ತುಂಬ ಕೂಡ ಹಾಕಬೇಡಿ, ಕಾರ್ನ್ಫ್ಲೋರ್ ತುಂಬ ಹೆಚ್ಚಾದರೆ ಕೂಡ ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ ನಾನು, ನೀರಲ್ಲಿ ಕಲಸಿ ಹಾಕಿದ್ದೇನೆ. ನೋಡಿ ಸ್ವಲ್ಪ ವಿನಿಗರ್ ಸಿರ್ಕ ಹಾಕ್ಕೊಂಡೆ, ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ನಷ್ಟು. ಇದಕ್ಕೆ ನೀರು ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ ಈಗ ಉಪ್ಪು ಹಾಕ್ಕೊಂಡೆ ನಾನು. ಉಪ್ಪು ನೋಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಿ, ಯಾಕಂದರೆ ಈ ಸಾಸಲ್ಲೆಲ್ಲ ಉಪ್ಪಿರ್ತದೆ. ನೋಡಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡೆ ನಾನು, 1 ಸ್ಪೂನ್ನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ. ಚಿಲ್ಲಿ ಪೌಡ್ರ್ ತುಂಬ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ನಾನು ಪುನಃ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಳ್ತೇನೆ ಕೊನೆಯಲ್ಲಿ, ಅದಕ್ಕಾಗಿ ಚಿಲ್ಲಿ ಪೌಡ್ರು ತುಂಬ ಹಾಕ್ಕೊಳ್ಳಿಲ್ಲ. ನೋಡಿ ಪ್ರಾನ್ಸ್ ಹಾಕ್ಕೊಂಡೆ ನಾನು, ಫ್ರೈ ಮಾಡಿದ ಪ್ರಾನ್ಸ್ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಈ ಥರ ಉಂಟಲ್ಲ ಚೈನೀಸ್ ಯಾವತ್ತಾದರೂ ಮಾಡಿದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗ್ತದೆ. ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಚೈನೀಸ್ ಫುಡ್ ಎಲ್ಲ. ಈ ಥರ ಚಿಲ್ಲಿ ಎಲ್ಲ ಮಾಡಿದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಎಲ್ಲ. ನೋಡಿ ಕುದೀತಾ ಉಂಟು. ಈಗ ಕೊತ್ತಂಬರಿ ಸೊಪ್ಪು ನೋಡಿ ಸಣ್ಣ ಸಣ್ಣ ಚಾಪ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಂಡೆ. ಸ್ಪ್ರಿಂಗ್ ಆನಿಯನ್ ಕೂಡ ಚೆನ್ನಾಗಿರ್ತದೆ. ಸ್ಪ್ರಿಂಗ್ ಆನಿಯನ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ತುಂಬ ಬೇಯಿಸಲಿಕ್ಕಿಲ್ಲ, ಆಫ್ ಮಾಡಿದ್ದೇನೆ. ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು. ಕೊನೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಂಡೆ ನಾನು. ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಿಮ್ಮ ಪ್ರಾನ್ಸ್ ಚಿಲ್ಲಿ ರೆಡಿ ಆಗ್ತದೆ ಫ್ರೆಂಡ್ಸ್. ತುಂಬ ಸೂಪರ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಈ ಥರ ಪ್ರಾನ್ಸ್ ಚಿಲ್ಲಿ. ನೋಡಿ ಈ ನೀರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಉಂಟಲ್ಲ, ತಿನ್ನಲಿಕ್ಕೆ ಸಿಕ್ತಿದ್ರೆ ತುಂಬ ಸೂಪರ್ ಆಗ್ತದೆ. ಈ ಪ್ರಾನ್ಸ್ ಮಧ್ಯದಲ್ಲಿ ಸಿಕ್ತಿದ್ರೆ ಉಂಟಲ್ಲ ತುಂಬ ಸಖತ್ತಾಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಈ ಥರ ಚಿಲ್ಲಿ. ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಒಳ್ಳೆ ವೀಡಿಯೋಸ್ಗಳೆಲ್ಲ ಉಂಟು. ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪೀಸ್ಗಳನ್ನೆಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಚೆಕ್ ಮಾಡಿ, ಹೇಗೆ ಎಲ್ಲ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.